ಅಡುಗೆ ಮನೆ ಎನ್ನುವುದು ಕೇವಲ ಅಡುಗೆ ಮಾಡುವ ಸ್ಥಳ ಮಾತ್ರವಲ್ಲ, ಮನೆಯ ಆರೋಗ್ಯ, ಸಮೃದ್ಧಿ, ಸಂತೋಷ ಮತ್ತು ಆರ್ಥಿಕ ಸ್ಥಿರತೆಯ ಕೇಂದ್ರವೆಂದು ಭಾರತೀಯ ಸಂಪ್ರದಾಯದಲ್ಲಿ ಪರಿಗಣಿಸಲಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಪ್ರತಿಯೊಂದು ಭಾಗಕ್ಕೂ ತನ್ನದೇ ಆದ ಶಕ್ತಿ ಮತ್ತು ಮಹತ್ವವಿದೆ. ಅದರಲ್ಲೂ ಅಡುಗೆ ಮನೆಯು ಅಗ್ನಿ ತತ್ವವನ್ನು ಪ್ರತಿನಿಧಿಸುವುದರಿಂದ ಇಲ್ಲಿ ಇರುವ ಪ್ರತಿಯೊಂದು ವಸ್ತುವಿನ ಸ್ಥಾನವು ಮನೆಯ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು ನಂಬಲಾಗುತ್ತದೆ. ಅನೇಕ ಜನರು ಮನೆ ಕಟ್ಟುವಾಗ ಮಾತ್ರ ವಾಸ್ತು ನಿಯಮಗಳನ್ನು ಪಾಲಿಸುತ್ತಾರೆ. ಆದರೆ ಅಡುಗೆ ಮನೆ ನಿರ್ಮಿಸಿದ ನಂತರ ಅಲ್ಲಿರುವ ದಿನಸಿ ವಸ್ತುಗಳು, ಧಾನ್ಯಗಳು, ಹಿಟ್ಟು, ಅಕ್ಕಿ, ಬೇಳೆಕಾಳುಗಳು, ಮಸಾಲೆ ಪದಾರ್ಥಗಳು, ಎಣ್ಣೆ, ತುಪ್ಪ, ಸಕ್ಕರೆ, ಉಪ್ಪು, ಬೆಲ್ಲ, ಒಣಮೆಣಸಿನಕಾಯಿ, ಅರಿಶಿನ, ಜೀರಿಗೆ, ಸಾಸಿವೆ ಹಾಗೂ ಇತರ ಆಹಾರ ಪದಾರ್ಥಗಳನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಎಂಬುದರ ಬಗ್ಗೆ ಹೆಚ್ಚಿನ ಗಮನ ನೀಡುವುದಿಲ್ಲ. ವಾಸ್ತುಶಾಸ್ತ್ರದ ನಂಬಿಕೆಯ ಪ್ರಕಾರ ಸರಿಯಾದ ದಿಕ್ಕಿನಲ್ಲಿ ದಿನಸಿ ಸಾಮಾನುಗಳನ್ನು ಇಡುವುದರಿಂದ ಮನೆಯಲ್ಲಿ ಅನ್ನದ ಕೊರತೆ ಉಂಟಾಗುವುದಿಲ್ಲ, ಧನಸಂಪತ್ತು ಹೆಚ್ಚಾಗುತ್ತದೆ, ಕುಟುಂಬ ಸದಸ್ಯರ ಆರೋಗ್ಯ ಉತ್ತಮವಾಗಿರುತ್ತದೆ ಹಾಗೂ ಮನೆಯೊಳಗೆ ಸದಾ ಸಕಾರಾತ್ಮಕ ಶಕ್ತಿ ನೆಲೆಸಿರುತ್ತದೆ. ಅದೇ ರೀತಿ ತಪ್ಪಾದ ದಿಕ್ಕಿನಲ್ಲಿ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿದರೆ ಅನಗತ್ಯ ಖರ್ಚು, ಆರ್ಥಿಕ ಸಮಸ್ಯೆಗಳು, ಆಹಾರ ಹಾಳಾಗುವುದು, ಕೀಟಗಳ ಕಾಟ, ಮನೆಯಲ್ಲಿನ ಅಶಾಂತಿ ಹಾಗೂ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗಬಹುದು ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಆದ್ದರಿಂದ ಅಡುಗೆ ಮನೆಯಲ್ಲಿರುವ ಪ್ರತಿಯೊಂದು ವಸ್ತುವಿನ ಸ್ಥಳಕ್ಕೂ ಮಹತ್ವ ನೀಡುವುದು ಅಗತ್ಯವಾಗಿದೆ. ವಾಸ್ತು ಪ್ರಕಾರ ದಿನಸಿ ಸಾಮಾನುಗಳನ್ನು ಇಡಲು ಅತ್ಯಂತ ಸೂಕ್ತವಾದ ದಿಕ್ಕು ಆಗ್ನೇಯ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ. ಆಗ್ನೇಯ ದಿಕ್ಕು ಅಗ್ನಿದೇವನ ದಿಕ್ಕು ಎಂದು ಕರೆಯಲ್ಪಡುತ್ತದೆ. ಅಗ್ನಿಯ ಶಕ್ತಿ ಅಡುಗೆ ಮನೆಗೆ ನೇರವಾಗಿ ಸಂಬಂಧ ಹೊಂದಿರುವುದರಿಂದ ಈ ದಿಕ್ಕಿನಲ್ಲಿ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸುವುದು ಶುಭಕರವೆಂದು ನಂಬಲಾಗಿದೆ. ಹಿಟ್ಟು, ಅಕ್ಕಿ, ಬೇಳೆಕಾಳುಗಳು, ಗೋಧಿ, ರವೆ, ಮೈದಾ, ಸಕ್ಕರೆ, ಉಪ್ಪು, ಒಣ ಮಸಾಲೆಗಳು ಹಾಗೂ ದೀರ್ಘಕಾಲ ಸಂಗ್ರಹಿಸಬೇಕಾದ ಒಣ ಆಹಾರ ಪದಾರ್ಥಗಳನ್ನು ಆಗ್ನೇಯ ಭಾಗದಲ್ಲಿ ಇಟ್ಟರೆ ಅವುಗಳು ಸುರಕ್ಷಿತವಾಗಿರುವುದರ ಜೊತೆಗೆ ಮನೆಯ ಆರ್ಥಿಕ ಸ್ಥಿರತೆಯೂ ಹೆಚ್ಚುತ್ತದೆ ಎಂದು ಹೇಳಲಾಗುತ್ತದೆ. ಈ ದಿಕ್ಕಿನಲ್ಲಿ ಆಹಾರ ಸಂಗ್ರಹಿಸುವುದರಿಂದ ಅನ್ನಪೂರ್ಣೇಶ್ವರಿ ದೇವಿಯ ಕೃಪೆ ಲಭಿಸುತ್ತದೆ ಎಂಬ ನಂಬಿಕೆಯೂ ಇದೆ. ಮನೆಯಲ್ಲಿ ಯಾವಾಗಲೂ ಆಹಾರದ ಕೊರತೆ ಉಂಟಾಗುವುದಿಲ್ಲ, ಕುಟುಂಬ ಸದಸ್ಯರಿಗೆ ಹೊಟ್ಟೆಪಾಡಿನ ಚಿಂತೆ ಇರುವುದಿಲ್ಲ ಹಾಗೂ ಹಣದ ಹರಿವು ಉತ್ತಮವಾಗಿರುತ್ತದೆ ಎಂದು ಅನೇಕರು ನಂಬುತ್ತಾರೆ. ಅಡುಗೆ ಮನೆಯಲ್ಲಿ ಪ್ರತ್ಯೇಕ ಸ್ಟೋರ್ ರೂಮ್ ಇಲ್ಲದಿದ್ದರೆ ದಕ್ಷಿಣ ಅಥವಾ ಆಗ್ನೇಯ ಮೂಲೆಯಲ್ಲಿ ಗಟ್ಟಿಯಾದ ಕ್ಯಾಬಿನೆಟ್ ಅಥವಾ ಮುಚ್ಚಿದ ಶೇಖರಣಾ ಅಲಮಾರಿಯನ್ನು ನಿರ್ಮಿಸಿ ದಿನಸಿ ವಸ್ತುಗಳನ್ನು ಇಡುವುದು ಉತ್ತಮವೆಂದು ವಾಸ್ತುತಜ್ಞರು ಸಲಹೆ ನೀಡುತ್ತಾರೆ. ಆಹಾರ ಪದಾರ್ಥಗಳನ್ನು ನೆಲದ ಮೇಲೆ ನೇರವಾಗಿ ಇಡುವುದಕ್ಕಿಂತ ಸ್ವಲ್ಪ ಎತ್ತರದ ಶೆಲ್ಫ್ ಅಥವಾ ಸ್ಟ್ಯಾಂಡ್ ಮೇಲೆ ಇಡುವುದು ಹೆಚ್ಚು ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ. ಹೀಗೆ ಮಾಡುವುದರಿಂದ ತೇವಾಂಶ ಕಡಿಮೆಯಾಗುತ್ತದೆ, ಕೀಟಗಳು ದೂರವಾಗುತ್ತವೆ ಹಾಗೂ ಆಹಾರ ಹೆಚ್ಚು ಕಾಲ ಉತ್ತಮ ಗುಣಮಟ್ಟದಲ್ಲಿ ಉಳಿಯುತ್ತದೆ. ದಿನಸಿ ಪಾತ್ರೆಗಳು ಯಾವಾಗಲೂ ಸ್ವಚ್ಛವಾಗಿರಬೇಕು. ಧಾನ್ಯಗಳನ್ನು ಗಾಳಿಯಾಡದ ಡಬ್ಬಿಗಳಲ್ಲಿ ಸಂಗ್ರಹಿಸುವುದು ಉತ್ತಮ. ಮುಚ್ಚಳವಿಲ್ಲದ ಪಾತ್ರೆಗಳಲ್ಲಿ ಆಹಾರ ಇಡುವುದು ಆರೋಗ್ಯದ ದೃಷ್ಟಿಯಿಂದಲೂ ವಾಸ್ತು ದೃಷ್ಟಿಯಿಂದಲೂ ಸೂಕ್ತವಲ್ಲ ಎಂದು ಹೇಳಲಾಗುತ್ತದೆ. ಆಹಾರ ಪದಾರ್ಥಗಳನ್ನು ಅಸ್ತವ್ಯಸ್ತವಾಗಿ ಎಸೆಯುವ ಬದಲು ಒಂದೇ ಸಾಲಿನಲ್ಲಿ ಅಚ್ಚುಕಟ್ಟಾಗಿ ಜೋಡಿಸಿ ಇಡುವುದರಿಂದ ಮನೆಯೊಳಗೆ ಶಿಸ್ತಿನ ಜೊತೆಗೆ ಸಕಾರಾತ್ಮಕ ಶಕ್ತಿಯು ಹೆಚ್ಚುತ್ತದೆ ಎಂದು ನಂಬಲಾಗಿದೆ. ಇನ್ನು ಈಶಾನ್ಯ ದಿಕ್ಕು ಅಂದರೆ ಈಶಾನ್ಯ ಮೂಲೆ ಅತ್ಯಂತ ಪವಿತ್ರವಾದ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ. ಈ ಭಾಗವನ್ನು ದೇವರ ಪೂಜೆ, ಧ್ಯಾನ, ಜಪ, ಯೋಗ ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಮೀಸಲಿಡುವುದು ಉತ್ತಮವೆಂದು ವಾಸ್ತು ಹೇಳುತ್ತದೆ. ಈ ದಿಕ್ಕಿನಲ್ಲಿ ದೊಡ್ಡ ಪ್ರಮಾಣದ ಧಾನ್ಯಗಳು, ಹಿಟ್ಟು, ಅಕ್ಕಿ ಅಥವಾ ಇತರ ದಿನಸಿ ವಸ್ತುಗಳನ್ನು ಸಂಗ್ರಹಿಸುವುದು ಶುಭವಲ್ಲ ಎಂದು ನಂಬಲಾಗುತ್ತದೆ.
ಈಶಾನ್ಯ ಭಾಗದಲ್ಲಿ ಭಾರವಾದ ವಸ್ತುಗಳನ್ನು ಇಡುವುದರಿಂದ ಆ ದಿಕ್ಕಿನ ದೈವಿಕ ಶಕ್ತಿ ಕುಂಠಿತವಾಗುತ್ತದೆ ಎಂದು ಹೇಳಲಾಗುತ್ತದೆ. ಇದರಿಂದ ಮನೆಯಲ್ಲಿನ ಆರ್ಥಿಕ ಸಮತೋಲನ ಹದಗೆಡಬಹುದು, ಹಣ ಬಂದರೂ ಉಳಿಯದ ಪರಿಸ್ಥಿತಿ ಉಂಟಾಗಬಹುದು. ಕುಟುಂಬ ಸದಸ್ಯರ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಬಹುದು ಹಾಗೂ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಎಂದು ವಾಸ್ತು ನಂಬಿಕೆ ತಿಳಿಸುತ್ತದೆ. ಆದ್ದರಿಂದ ಈಶಾನ್ಯ ಭಾಗವನ್ನು ಸಾಧ್ಯವಾದಷ್ಟು ಸ್ವಚ್ಛವಾಗಿ, ಖಾಲಿಯಾಗಿ ಹಾಗೂ ಬೆಳಕಿನಿಂದ ಕೂಡಿದಂತೆ ಇಡುವುದು ಉತ್ತಮವೆಂದು ಹೇಳಲಾಗುತ್ತದೆ. ಉತ್ತರ ದಿಕ್ಕು ಸಾಮಾನ್ಯವಾಗಿ ಕುಬೇರನ ದಿಕ್ಕು ಎಂದು ಕರೆಯಲ್ಪಟ್ಟರು. ದೀರ್ಘಕಾಲ ಆಹಾರ ಪದಾರ್ಥಗಳನ್ನು ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹಿಸಲು ಇದು ಸೂಕ್ತವಲ್ಲ ಎಂದು ಕೆಲವು ವಾಸ್ತು ಅಭಿಪ್ರಾಯಗಳು ಸೂಚಿಸುತ್ತವೆ. ವಿಶೇಷವಾಗಿ ತೇವಾಂಶ ಹೆಚ್ಚಿರುವ ಪ್ರದೇಶಗಳಲ್ಲಿ ಉತ್ತರ ದಿಕ್ಕಿನಲ್ಲಿ ಇಟ್ಟ ಧಾನ್ಯಗಳಿಗೆ ತೇವ ಹಿಡಿಯುವ ಸಾಧ್ಯತೆ ಹೆಚ್ಚಾಗಬಹುದು. ಇದರಿಂದ ಆಹಾರ ಹಾಳಾಗುವುದು, ಹುಳುಗಳು ಬೀಳುವುದು ಅಥವಾ ಕೀಟಗಳ ಕಾಟ ಹೆಚ್ಚಾಗುವುದು ಸಂಭವಿಸಬಹುದು. ಆದ್ದರಿಂದ ಉತ್ತರ ಭಾಗದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ದಿನಸಿ ವಸ್ತುಗಳನ್ನು ತುಂಬಿ ಇಡುವುದನ್ನು ತಪ್ಪಿಸುವುದು ಒಳಿತು. ವಾಯುವ್ಯ ದಿಕ್ಕಿನಲ್ಲಿಯೂ ದೀರ್ಘಕಾಲ ಆಹಾರ ಸಂಗ್ರಹಿಸುವುದನ್ನು ಕೆಲವು ವಾಸ್ತುತಜ್ಞರು ಶಿಫಾರಸು ಮಾಡುವುದಿಲ್ಲ. ವಾಯುವ್ಯ ದಿಕ್ಕು ಗಾಳಿಯ ಚಲನವಲನವನ್ನು ಪ್ರತಿನಿಧಿಸುವುದರಿಂದ ಇಲ್ಲಿ ಇರಿಸಿದ ಆಹಾರ ಪದಾರ್ಥಗಳ ಸ್ಥಿರತೆ ಕಡಿಮೆಯಾಗುತ್ತದೆ ಎಂಬ ನಂಬಿಕೆಯಿದೆ. ಧಾನ್ಯಗಳು ಬೇಗ ಖಾಲಿಯಾಗುವುದು, ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗುವುದು ಅಥವಾ ಆಹಾರದ ವ್ಯರ್ಥ ಬಳಕೆ ನಡೆಯುವುದು ಇಂತಹ ನಂಬಿಕೆಗಳೊಂದಿಗೆ ಈ ದಿಕ್ಕನ್ನು ಸಂಪರ್ಕಿಸಲಾಗಿದೆ. ಹವಾಮಾನ ಬದಲಾವಣೆಯ ಸಮಯದಲ್ಲಿ ವಾಯುವ್ಯ ಭಾಗದಲ್ಲಿ ತೇವಾಂಶದ ಪರಿಣಾಮ ಹೆಚ್ಚಾದರೆ ಆಹಾರದ ಗುಣಮಟ್ಟಕ್ಕೂ ಹಾನಿಯಾಗುವ ಸಾಧ್ಯತೆಯಿದೆ ಎಂದು ಹೇಳಲಾಗುತ್ತದೆ. ನೈಋತ್ಯ ದಿಕ್ಕು ಮನೆಯ ಸ್ಥಿರತೆಯನ್ನು ಪ್ರತಿನಿಧಿಸುವ ಭಾಗವಾಗಿದ್ದರೂ ದಿನಸಿ ಸಾಮಾನುಗಳನ್ನು ಸಂಗ್ರಹಿಸಲು ಇದು ಹೆಚ್ಚು ಅನುಕೂಲಕರವಲ್ಲ ಎಂದು ಅನೇಕ ವಾಸ್ತು ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಭಾಗದಲ್ಲಿ ಆಹಾರ ಪದಾರ್ಥಗಳನ್ನು ಇಟ್ಟರೆ ಅವುಗಳ ಗುಣಮಟ್ಟ ನಿಧಾನವಾಗಿ ಕುಸಿಯಬಹುದು, ಆಹಾರ ವ್ಯರ್ಥವಾಗಬಹುದು ಹಾಗೂ ಮನೆಯ ಆರ್ಥಿಕ ಬೆಳವಣಿಗೆಯಲ್ಲಿ ಅಡ್ಡಿ ಉಂಟಾಗಬಹುದು ಎಂಬ ನಂಬಿಕೆ ಇದೆ. ಅಲ್ಲದೆ ಮನೆಯ ಸದಸ್ಯರಲ್ಲಿ ಸೋಮಾರಿತನ, ನಿರಾಸಕ್ತಿ ಹಾಗೂ ಅನಗತ್ಯ ಒತ್ತಡ ಹೆಚ್ಚಾಗಬಹುದು ಎಂದು ಕೆಲವರು ನಂಬುತ್ತಾರೆ. ಹೀಗಾಗಿ ನೈಋತ್ಯ ಭಾಗವನ್ನು ಭಾರವಾದ ಪೀಠೋಪಕರಣಗಳು ಅಥವಾ ಬೇರೆ ಅಗತ್ಯ ವಸ್ತುಗಳಿಗೆ ಬಳಸಬಹುದು. ಆದರೆ ದಿನಸಿ ಸಂಗ್ರಹಕ್ಕೆ ಬಳಸುವುದನ್ನು ಸಾಧ್ಯವಾದಷ್ಟು ತಪ್ಪಿಸುವುದು ಉತ್ತಮ ಎಂದು ಹೇಳಲಾಗುತ್ತದೆ. ಅಡುಗೆ ಮನೆಯಲ್ಲಿ ದಿನಸಿ ವಸ್ತುಗಳನ್ನು ಇಡುವಾಗ ದಿಕ್ಕಿನ ಜೊತೆಗೆ ಸ್ವಚ್ಛತೆಯು ಅತ್ಯಂತ ಮುಖ್ಯವಾಗಿದೆ. ಹಳೆಯ ಧಾನ್ಯಗಳನ್ನು ಕೆಳಗೆ ಇಟ್ಟು ಹೊಸ ಧಾನ್ಯಗಳನ್ನು ಮೇಲಿಡುವ ಬದಲು ಮೊದಲು ಬಂದ ಆಹಾರವನ್ನು ಮೊದಲು ಬಳಸುವ ಅಭ್ಯಾಸ ಬೆಳೆಸಬೇಕು. ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಡಬಾರದು. ಖಾಲಿಯಾದ ಡಬ್ಬಿಗಳನ್ನು ಬಹಳ ದಿನ ಖಾಲಿಯಾಗಿಯೇ ಇಡುವುದು ಕೆಲವರ ನಂಬಿಕೆಯ ಪ್ರಕಾರ ಶುಭವಲ್ಲ. ಸಾಧ್ಯವಾದಷ್ಟು ಆಹಾರ ಪಾತ್ರೆಗಳಲ್ಲಿ ಸ್ವಲ್ಪವಾದರೂ ಧಾನ್ಯ ಇರಲಿ ಎಂದು ಹಿರಿಯರು ಹೇಳುತ್ತಾರೆ. ಅಕ್ಕಿ, ಹಿಟ್ಟು ಅಥವಾ ಬೇಳೆ ಪಾತ್ರೆಗಳು ಸಂಪೂರ್ಣ ಖಾಲಿಯಾಗದಂತೆ ನೋಡಿಕೊಳ್ಳುವುದು ಅನ್ನಪೂರ್ಣೆಯ ಕೃಪೆಗೆ ಸಂಕೇತ ಎಂದು ನಂಬಲಾಗುತ್ತದೆ. ಆಹಾರ ಸಂಗ್ರಹಿಸುವ ಜಾಗದಲ್ಲಿ ಕಸ, ಧೂಳು, ಜೇಡರ ಜಾಲ, ಒಡೆದ ಪಾತ್ರೆಗಳು ಅಥವಾ ಬಳಕೆಗೆ ಬಾರದ ವಸ್ತುಗಳನ್ನು ಇಡಬಾರದು. ದಿನಸಿ ಇಡುವ ಕ್ಯಾಬಿನೆಟ್ಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿ, ಒಣಗಿಸಿ, ಗಾಳಿಯಾಡುವಂತೆ ನೋಡಿಕೊಳ್ಳುವುದು ಆಹಾರದ ಸುರಕ್ಷತೆಗೆ ಸಹಕಾರಿ. ಆಹಾರ ಪದಾರ್ಥಗಳನ್ನು ಪ್ಲಾಸ್ಟಿಕ್ ಚೀಲಗಳಲ್ಲಿ ದೀರ್ಘಕಾಲ ಇಡುವ ಬದಲು ಗುಣಮಟ್ಟದ ಡಬ್ಬಿಗಳಲ್ಲಿ ಸಂಗ್ರಹಿಸಿದರೆ ಅವುಗಳ ತಾಜಾತನ ಹೆಚ್ಚು ಕಾಲ ಉಳಿಯುತ್ತದೆ. ಪ್ರತಿದಿನ ಅಡುಗೆ ಮಾಡುವ ಮೊದಲು ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸುವುದು, ಚೆಲ್ಲಾಪಿಲ್ಲಿಯಾದ ಧಾನ್ಯಗಳನ್ನು ತಕ್ಷಣವೇ ಸ್ವಚ್ಛಗೊಳಿಸುವುದು, ರಾತ್ರಿ ಪಾತ್ರೆಗಳನ್ನು ತೊಳೆದು ಇಡುವುದು ಹಾಗೂ ಅಡುಗೆ ಮನೆಯೊಳಗೆ ದುರ್ವಾಸನೆ ಬರದಂತೆ ನೋಡಿಕೊಳ್ಳುವುದು ವಾಸ್ತು ದೃಷ್ಟಿಯಿಂದಲೂ ಆರೋಗ್ಯದ ದೃಷ್ಟಿಯಿಂದಲೂ ಉತ್ತಮ ಅಭ್ಯಾಸಗಳಾಗಿವೆ. ವಾಸ್ತುಶಾಸ್ತ್ರವು ಒಂದು ಸಾಂಪ್ರದಾಯಿಕ ನಂಬಿಕೆಯ ವ್ಯವಸ್ಥೆಯಾಗಿದ್ದು,
ಅದರ ನಿಯಮಗಳು ವೈಜ್ಞಾನಿಕವಾಗಿ ಸಾಬೀತಾಗಿವೆ ಎಂದು ಹೇಳಲಾಗುವುದಿಲ್ಲ. ಆದಾಗ್ಯೂ ಅಡುಗೆ ಮನೆಯನ್ನು ಸ್ವಚ್ಛವಾಗಿ, ಅಚ್ಚುಕಟ್ಟಾಗಿ, ಗಾಳಿಯಾಡುವಂತೆ ಹಾಗೂ ಆಹಾರವನ್ನು ಸುರಕ್ಷಿತವಾಗಿ ಸಂಗ್ರಹಿಸುವ ಅಭ್ಯಾಸಗಳು ಆರೋಗ್ಯಕರ ಜೀವನಕ್ಕೆ ನಿಜವಾಗಿಯೂ ಸಹಕಾರಿಯಾಗುತ್ತವೆ. ಆದ್ದರಿಂದ ವಾಸ್ತು ನಂಬಿಕೆಗಳನ್ನು ಗೌರವಿಸುವವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಸಲಹೆಗಳನ್ನು ಅನುಸರಿಸಬಹುದು. ಸ್ವಚ್ಛತೆ, ಶಿಸ್ತು, ಆಹಾರದ ಸುರಕ್ಷತೆ ಮತ್ತು ಸರಿಯಾದ ಸಂಗ್ರಹಣೆ ಯಾವ ಮನೆಯಲ್ಲಿಯೂ ಸಮೃದ್ಧಿ ಹಾಗೂ ಆರೋಗ್ಯಕರ ಜೀವನಕ್ಕೆ ಪ್ರಮುಖ ಆಧಾರಗಳಾಗಿವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.